ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾಗ್ತಾ ಇದ್ದಾರೆ. ಟ್ರಂಪ್ ಚುಕ್ಕಾಣಿ ಏರೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಎಲ್ಲವೂ ಬದಲಾಗಲಿದೆ. ಅದರಲ್ಲೂ ಯುದ್ಧ ನಿಲ್ಲುವ ಲಕ್ಷಣಗಳು ಗೋಚರಿಸುತ್ತಿದೆ ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ. ಆದರೆ ಈ ಲೆಕ್ಕಾಚಾರಗಳು ತಲೆ ಕೆಳಗಾಗ್ತಾ ಇದೆಯಾ ಅನ್ನುವ ಅನುಮಾನಗಳು ಮೂಡೋದಕ್ಕೆ ಶುರುವಾಗಿದೆ. ಕಾರಣ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅದೊಂದು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿಬಿಟ್ಟಿದ್ದಾರೆ. ಅದು ಕೇವಲ ಎಚ್ಚರಿಕೆಯಾಗಿರಲಿಲ್ಲ, ಆರ್ಭಟವಾಗಿತ್ತು. ಹೌದು, ಇಸ್ರೇಲ್ ಪ್ರಧಾನಿ ನೆತನ್ಯಾಹು ರಣಾರ್ಭಟ ಮಾಡಿದ್ದಾರೆ. ಮತ್ತೊಮ್ಮೆ ಕೆಣಕಿದ್ರೆ ಪರಿಸ್ಥಿತಿ ನೆಟ್ಟಗಿರೋದಿಲ್ಲ ಅಂತ ಅಕ್ಷರಶಃ ಗುಡುಗಿದ್ದಾರೆ. ನಮ್ಮ ಮೇಲೆ ಮತ್ತೊಮ್ಮೆ ಪ್ರತಿದಾಳಿ ಮಾಡೋದಕ್ಕೆ ಬಂದರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ಆರ್ಥಿಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತೇವೆ. ಆರ್ಥಿಕತೆ ಕುಸಿದು ಹೋದರೆ ನಿಮ್ಮ ದೇಶವೇ ಉಳಿಯೋದಿಲ್ಲ ಅಂತ ನೆತನ್ಯಾಹು ತಮ್ಮ ಭಾಷಣದಲ್ಲಿ ಗರ್ಜಿಸಿಬಿಟ್ಟಿದ್ದಾರೆ. ಅಷ್ಟಕ್ಕೂ ಇಸ್ರೇಲ್ ಪ್ರಧಾನಿ ಇಂಥದ್ದೊಂದು ಎಚ್ಚರಿಕೆ ಕೊಟ್ಟಿದ್ದು ಇರಾನ್ಗೆ. ಇಲ್ಲಿ ನೆತನ್ಯಾಹು ಕೇವಲ ಇರಾನ್ ಆಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಲ್ಲ, ಇರಾನ್ನ ಜನರಿಗೂ ಕೆಲವೊಂದು ವಿಚಾರಗಳನ್ನು ಮನವರಿಕೆ ಮಾಡುವ ಪ್ರಯತ್ನ ಮಾಡಿದ್ದಾರೆ. ಈ ಮೂಲಕ ಇರಾನ್ ಜನರಿಗೆ ತಮ್ಮ ಸುಪ್ರೀಂ ಲೀಡರ್ ವಿರುದ್ಧ ದಂಗೆ ಏಳುವಂತೆ ಕರೆ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷದಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ರೆ, ಅತ್ತ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧದಲ್ಲಿ ದೊಡ್ಡದೊಂದು ಬೆಳವಣಿಗೆ ಆಗಿದೆ. ಕಳೆದ 2 ತಿಂಗಳಿಂದ ಯುದ್ಧದ ತೀವ್ರತೆಯನ್ನ ಕಡಿಮೆಗೊಳಿಸುತ್ತಾ ಬಂದಿದ್ದ ರಷ್ಯಾ ಈಗ ಇದ್ದಕ್ಕಿದ್ದ ಹಾಗೆ ಉಕ್ರೇನ್ ಮೇಲೆ ಅತಿ ದೊಡ್ಡ ದಾಳಿ ಮಾಡಿದೆ. ಕೇವಲ ದಾಳಿ ಮಾಡಿದ್ದು ಮಾತ್ರವಲ್ಲ, ಮುಂದಿನ 1 ತಿಂಗಳ ಅವಧಿಯಲ್ಲಿ ನಿಮ್ಮ ಕಥೆಯನ್ನೇ ಮುಗಿಸಿ ಬಿಡ್ತೇವೆ ಅಂತ ರಷ್ಯಾ ಉಕ್ರೇನ್ಗೆ ಎಚ್ಚರಿಕೆ ನೀಡಿದೆ. ಅಲ್ಲಿಗೆ ಟ್ರಂಪ್ ಬಂದ ಮೇಲೆ ಯುದ್ಧ ನಿಂತು ಹೋಗುತ್ತೆ ಅನ್ನುವ ಲೆಕ್ಕಾಚಾರಗಳು ಬದಲಾದಂತೆ ಗೋಚರಿಸ್ತಾ ಇದೆ. ಅಷ್ಟಕ್ಕೂ ರಷ್ಯಾ ಇಂಥದ್ದೊಂದು ದಾಳಿ ಮಾಡುವುದಕ್ಕೆ ಕಾರಣವೇನು? ರಷ್ಯಾ ಹೇಳಿದಂತೆ ಮುಂದಿನ 1 ತಿಂಗಳಲ್ಲಿ ಉಕ್ರೇನ್ ಕತೆ ಮುಗಿಯುತ್ತಾ ಇರಾನ್ ವಿರುದ್ಧ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಏನೆಲ್ಲ ಮಾತನಾಡಿದ್ದಾರೆ? ನೆತನ್ಯಾಹು ಆರ್ಭಟ ಮಾಡೋದಕ್ಕೆ ಕಾರಣವೇನು? ಇರಾನ್ನ ಜನರಿಗೆ ಯಾವ ರೀತಿಯ ಸಂದೇಶವನ್ನ ನೀಡಿದ್ದಾರೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷ ಇನ್ನೇನೋ ತಣ್ಣಗಾಯಿತು ಅನ್ನುವಾಗ ದೊಡ್ಡದೊಂದು ಬಾಂಬ್ ಸಿಡಿದು ಬಿಟ್ಟಿದೆ. ಇದು ಎಚ್ಚರಿಕೆಯ ವಾರ್ನಿಂಗ್ ಬಾಂಬ್. ಹೌದು, ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಇರಾನ್ಗೆ ದೊಡ್ಡದೊಂದು ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಒಂದು ದೇಶದ ಪ್ರಧಾನಿ ತಮ್ಮ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡೋದು ಕಾಮನ್. ಆದರೆ ಇಲ್ಲಿ ನೆತನ್ಯಾಹು ಇರಾನ್ ಜನರನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಇರಾನ್ ಮತ್ತೊಮ್ಮೆ ನಮ್ಮನ್ನ ಕೆಣಕೋದಕ್ಕೆ ಬಂದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ, ಅದರ ಪರಿಣಾಮ ಭೀಕರವಾಗಿರುತ್ತೆ, ನಿಮ್ಮ ದೇಶದ ಆರ್ಥಿಕತೆಯನ್ನೇ ನಾಶ ಮಾಡುವಂತಹ ಪ್ರತಿದಾಳಿ ಮಾಡ್ತೇವೆ ಅಂತ ನೆತನ್ಯಾಹು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಸ್ರೇಲ್ ಮಾಡಿದ ದಾಳಿಯಿಂದಾಗಿ ಹಾಗೂ ಇರಾನ್ನ ಹಠದಿಂದಾಗಿ ಇರಾನ್ಗೆ ಅದೆಷ್ಟು ಹಾನಿಯಾಗಿದೆ ಅನ್ನುವ ಬಗ್ಗೆ ಜನರಿಗೆ ಮನವರಿಕೆ ಮಾಡುವ ಪ್ರಯತ್ನವನ್ನ ಕೂಡ ನೆತನ್ಯಾಹು ಮಾಡಿದ್ದಾರೆ. ಇರಾನ್ನ ಕೃಪಾಪೋಷಿತ ಸಂಘಟನೆಗಳು ನಮ್ಮ ಮೇಲೆ ದಾಳಿ ಮಾಡಿದ್ರಿಂದ ನಮಗೇನು ಹೆಚ್ಚು ನಷ್ಟವಾಗಿಲ್ಲ. ಇರಾನ್ ಕುಮ್ಮಕ್ಕಿನ ದಾಳಿಯಿಂದ ನಮ್ಮ ಆರ್ಥಿಕತೆಗೂ ಪೆಟ್ಟು ಬಿದ್ದಿಲ್ಲ. ಆದರೆ ನಮ್ಮ ಮೇಲೆ ಇರಾನ್ ದಾಳಿ ನಡೆಸಿದ್ರಿಂದ ಇರಾನ್ಗೆ ಬರೋಬ್ಬರಿ 19,000 ಕೋಟಿ ನಷ್ಟ ಆಗಿದೆ ಅನ್ನುವ ಮಾಹಿತಿ ನಮಗೆ ಸಿಕ್ಕಿದೆ. ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಇಷ್ಟೆಲ್ಲ ಕೋಟಿ ಖರ್ಚು ಮಾಡುವ ಬದಲು ಅದೇ ಹಣವನ್ನ ದೇಶದ ಬಜೆಟ್ಗೆ ಬಳಸಿಕೊಳ್ಳಬಹುದಿತ್ತು. ಇಲ್ಲಿ ನಿಮ್ಮ ಸುಪ್ರೀಂ ಲೀಡರ್ ಖಮೇನಿ ದೇಶದ ಜನರ ಬಗ್ಗೆ ಚಿಂತೆಯೇ ಮಾಡಲಿಲ್ಲ. ತನ್ನ ಹಠ ಸಾಧನೆಗಾಗಿ ನಿಮ್ಮದೇ ಹಣವನ್ನ ಬಳಸಿಕೊಂಡು ದೇಶಕ್ಕೆ ಈ ರೀತಿಯ ಪರಿಸ್ಥಿತಿ ತಂದುಬಿಟ್ಟಿದ್ದಾನೆ. ಇದು ನೆತನ್ಯಾಹು ಇರಾನ್ ಜನರನ್ನ ಉದ್ದೇಶಿಸಿ ಹೇಳಿದ ಮಾತುಗಳು. ನೆತನ್ಯಾಹು ಈ ಮಾತುಗಳನ್ನ ಹೇಳೋದಕ್ಕೆ ಕಾರಣ ಇರಾನ್ ಜನರನ್ನ ತಮ್ಮದೇ ಸುಪ್ರೀಂ ಲೀಡರ್ ವಿರುದ್ಧ ಎತ್ತಿಕಟ್ಟುವ ಪ್ರಯತ್ನ. ಹೀಗೆ ಇರಾನ್ ಜನರಿಗೆ ಪರೋಕ್ಷವಾಗಿ ಸುಪ್ರೀಂ ಲೀಡರ್ ವಿರುದ್ಧ ದಂಗೆ ಏಳುವಂತೆ ಕರೆ ಕೊಟ್ಟಿರುವ ನೆತನ್ಯಾಹು ಮತ್ತೊಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಆ ಎಚ್ಚರಿಕೆ ಇರಾನ್ ಬುಡಕ್ಕೆ ಬೆಂಕಿ ಇಟ್ಟಿದೆ. ಹೌದು, ಇರಾನ್ ದೇಶ ಪ್ರಮುಖವಾಗಿ ತೈಲ ಘಟಕಗಳ ಮೇಲೆ ಅವಲಂಬನೆಯಾಗಿದೆ. ತೈಲವೇ ಇರಾನ್ನ ಪ್ರಮುಖ ಆದಾಯ. ತೈಲ ಘಟಕಗಳು ಇಲ್ಲ ಅಂದ್ರೆ ಇರಾನ್ನ ಕತೆ ಮುಗಿತು ಅಂತಾನೆ ಅರ್ಥ. ಹೀಗಾಗಿ ಇದೇ ತೈಲ ಘಟಕಗಳನ್ನ ಇಸ್ರೇಲ್ ಟಾರ್ಗೆಟ್ ಮಾಡೋದಕ್ಕೆ ಮುಂದಾಗಿದೆ. ಇಲ್ಲಿವರೆಗೆ ಇರಾನ್ನ ತೈಲ ಘಟಕಗಳು ನಮ್ಮ ಟಾರ್ಗೆಟ್ ಲಿಸ್ಟ್ನಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದ ಇಸ್ರೇಲ್ ಈಗ ಓಪನ್ ಆಗಿಯೇ ನಾವು ನಿಮ್ಮ ತೈಲ ಘಟಕಗಳನ್ನೇ ಉಡೀಸ್ ಮಾಡ್ತೇವೆ ಅಂತ ವಾರ್ನಿಂಗ್ ಕೊಟ್ಟಿದೆ. ನೆತನ್ಯಾಹು ಇಂಥದೊಂದು ಎಚ್ಚರಿಕೆ ಕೊಡ್ತಾ ಇದ್ದಂತೆ ಇರಾನ್ ಬೆಚ್ಚಿ ಬಿದ್ದಿದೆ. ಒಂದು ವೇಳೆ ಇಸ್ರೇಲ್ ಹೇಳಿದಂತೆ ಮಾಡಿಬಿಟ್ರೆ ಅಲ್ಲಿಗೆ ಇರಾನ್ ದೇಶದ ಆರ್ಥಿಕತೆ ಪಾತಾಳಕ್ಕೆ ಕುಸಿದು ಹೋಗೋದರಲ್ಲಿ ಯಾವುದೇ ಅನುಮಾನ ಬೇಡವೇ ಬೇಡ. ಇನ್ನು ಇಸ್ರೇಲ್ ವಿರುದ್ಧ ಮುಸ್ಲಿಂ ದೇಶಗಳು ಒಂದಾಗಬೇಕು ಅನ್ನುವ ಚರ್ಚೆ ನಡೀತಾ ಇದೆ. ಕತಾರ್ ತನ್ನ ದೇಶದಿಂದ ಹಮಾಸ್ ಲೀಡರ್ಗಳನ್ನ ಓಡಿಸುತ್ತಿದ್ದಂತೆ ಬಂಡುಕೋರ ಸಂಘಟನೆಗಳಿಗೆ ಭಯ ಶುರುವಾಗಿದೆ. ಇದೇ ಕಾರಣಕ್ಕಾಗಿ ಮುಸ್ಲಿಂ ದೇಶಗಳ ಸಹಾಯ ಯಾಚಿಸೋದಕ್ಕೆ ಶುರು ಮಾಡಿವೆ.
ಸೌದಿ ನೇತೃತ್ವದಲ್ಲಿ ಈ ಕುರಿತಂತೆ ಸಭೆ ಕೂಡ ನಡೆದಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ನ ಸದಸ್ಯತ್ವವನ್ನೇ ರದ್ದು ಮಾಡಬೇಕು ಅನ್ನುವ ಒತ್ತಾಯ ಈ ಸಭೆಯಲ್ಲಿ ಕೇಳಿ ಬಂದಿತ್ತಂತೆ. ಅದೇನೇ ಇರಲಿ, ಯುದ್ಧ ನಿಲ್ಲುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವಾಗಲೇ ನೆತನ್ಯಾಹು ಉರಿಯುವ ಬೆಂಕಿಗೆ ತುಪ್ಪ ಸುರಿದು ಬಿಟ್ಟಿದ್ದಾರೆ. ಇರಾನ್ನ ಆರ್ಥಿಕತೆಯ ಬುಡವನ್ನೇ ಅಲುಗಾಡಿಸುವ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ವಾರ್ನಿಂಗ್ ಬಳಿಕ ಇರಾನ್ ಇನ್ನಷ್ಟು ಅಲರ್ಟ್ ಆಗಿದೆ. ಕೇವಲ ಅಲರ್ಟ್ ಆಗಿರೋದು ಮಾತ್ರವಲ್ಲ, ಭಯದಿಂದ ನಡಕ್ತಾ ಇದೆ. ಒಂದ್ ವೇಳೆ ಇಸ್ರೇಲ್ ಎಚ್ಚರಿಕೆ ಕೊಟ್ಟ ರೀತಿಯೇ ದಾಳಿ ಮಾಡಿಬಿಟ್ರೆ ಅಲ್ಲಿಗೆ ಇರಾನ್ ಕತೆ ಮುಗಿತು ಅಂತಾನೆ ಅರ್ಥ. ಹೀಗೆ ಒಂದು ಕಡೆಯಲ್ಲಿ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ಈ ಹಂತಕ್ಕೆ ಬಂದು ತಲುಪಿದ್ರೆ ಅತ್ತ ರಷ್ಯಾ ಕೂಡ ರಣಾರ್ಭಟ ಮಾಡೋದಕ್ಕೆ ಶುರು ಮಾಡಿದೆ. ಕಳೆದ ತಿಂಗಳಿನಿಂದ ಸಣ್ಣ ಪುಟ್ಟ ದಾಳಿ ಮಾಡ್ತಾ ಇದ್ದ ರಷ್ಯಾ ಈಗ ಇದ್ದಕ್ಕಿದ್ದ ಹಾಗೆ ದೊಡ್ಡ ದಾಳಿಯನ್ನೇ ಮಾಡಿದೆ. ಅರೆ ಏನಿದು, ಹಿಂದಿನ ವಿಡಿಯೋದಲ್ಲಿ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಸಂಘರ್ಷ ನಿಲ್ಲುತ್ತೆ, ಟ್ರಂಪ್ ಅಧ್ಯಕ್ಷರಾಗ್ತಾ ಇದ್ದಂತೆ ಎಲ್ಲವೂ ಬದಲಾಗುತ್ತೆ, ಹಾಗೆ ಹೀಗೆ ಅಂತ ವಿಡಿಯೋ ಮಾಡಿದ್ದು ನೀವೇ ಅಲ್ವಾ ಅಂತ ನೀವು ಕೇಳಬಹುದು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ನಿಜ. ಆದರೆ ಟ್ರಂಪ್ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಇನ್ನೂ ಕೂಡ 2 ತಿಂಗಳು ಬಾಕಿ ಇದೆ. ಅಲ್ಲಿವರೆಗೆ ಅಮೆರಿಕದ ಆಡಳಿತವನ್ನ ನೋಡಿಕೊಳ್ಳೋದು ಬೈಡನ್ ನೇತೃತ್ವದ ಸರ್ಕಾರ. ಹೀಗಾಗಿ ಬೈಡನ್ ಅಧಿಕಾರದಲ್ಲಿ ಇರುವವರೆಗೂ ಏನಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಬರೋದಿಲ್ಲ. ಇಲ್ಲಿ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡ್ತಾ ಇದ್ದಂತೆ ಬೈಡನ್ ಆಡಳಿತ ಅಲರ್ಟ್ ಆಗಿದೆ. ಉಕ್ರೇನ್ಗೆ ದೊಡ್ಡ ಮಟ್ಟದ ಪರಿಹಾರವನ್ನೇ ಘೋಷಣೆ ಮಾಡಿಬಿಟ್ಟಿದೆ. 2025ರವರೆಗೂ ಯಾವುದೇ ತೊಂದರೆ ಇಲ್ಲದೆ ರಷ್ಯಾ ದಾಳಿಯನ್ನ ಎದುರಿಸಲು ಸಾಧ್ಯವಾಗುವಷ್ಟು ಪರಿಹಾರ ನೀಡೋದಕ್ಕೆ ಬೈಡನ್ ಮುಂದಾಗಿದ್ದಾರೆ. ಈ ಪರಿಹಾರದಲ್ಲಿ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳು ಸೇರಿದಂತೆ ಹಲವು ರೀತಿಯ ವ್ಯವಸ್ಥೆಯನ್ನ ಉಕ್ರೇನ್ಗೆ ಕಲ್ಪಿಸೋದಕ್ಕೆ ಅಮೆರಿಕ ನಿರ್ಧಾರ ಮಾಡಿದೆ. ಅಲ್ಲಿಗೆ ಒಂದಂತೂ ಕ್ಲಿಯರ್, ಬೈಡನ್ ಎಲ್ಲಿವರೆಗೂ ಅಮೆರಿಕಾದ ಆಡಳಿತ ನಡೆಸ್ತಾ ಇರ್ತಾರೋ ಅಲ್ಲಿವರೆಗೆ ಮಾತ್ರ ಉಕ್ರೇನ್ಗೆ ಈ ರೀತಿಯ ಸಹಾಯ ಸಿಗುತ್ತೆ. ಟ್ರಂಪ್ ಬಂದ ಮೇಲೆ ಇದೆಲ್ಲ ಸಿಗುತ್ತೆ ಅನ್ನೋದು ಅನುಮಾನ. ಇದೇ ಕಾರಣಕ್ಕಾಗಿ ಬೈಡನ್ ಮುಂದಿನ 1 ವರ್ಷದವರೆಗೆ ಬೇಕಾಗುವಷ್ಟು ಪರಿಹಾರ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿರೋದು. ಅಮೆರಿಕ ಈ ರೀತಿ ಪ್ಲಾನಿಂಗ್ ಮಾಡ್ತಾ ಇದೆ ಅನ್ನೋದು ರಷ್ಯಾಗೂ ಕೂಡ ಗೊತ್ತಿತ್ತು. ಹೀಗಾಗಿ 2 ತಿಂಗಳ ಕಾಲ ಆಲ್ಮೋಸ್ಟ್ ಸೈಲೆಂಟ್ ಆಗಿದ್ದ ರಷ್ಯಾ ಈಗ ಉಕ್ರೇನ್ ವಿರುದ್ಧ ತಿರುಗಿ ಬಿದ್ದಿದೆ. ರಷ್ಯಾ ಇಲ್ಲಿವರೆಗೆ ಅಮೆರಿಕ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ತಾ ಇತ್ತು. ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಯುದ್ಧ ಕಂಟಿನ್ಯೂ ಆಗೋದಿಲ್ಲ ಅನ್ನೋದು ರಷ್ಯಾಗೆ ಕೂಡ ಚೆನ್ನಾಗಿಯೇ ಗೊತ್ತಿದೆ. ಆದರೆ ಅಧಿಕಾರ ವಹಿಸಿಕೊಳ್ಳೋದಕ್ಕೆ ಇನ್ನೂ ಕೂಡ 2 ತಿಂಗಳು ಬಾಕಿ ಇದೆಯಲ್ಲ, ಅದರ ಮಧ್ಯದಲ್ಲಿ ಬೈಡನ್ ಆಡಳಿತ ಏನ್ ಬೇಕಾದರೂ ಮಾಡಬಹುದು. ಹೀಗಾಗಿ ರಷ್ಯಾ ಮುಂದಿನ 2 ತಿಂಗಳಲ್ಲಿ ಅಗ್ರೆಸಿವ್ ಆಗಿ ದಾಳಿ ಮಾಡೋದಕ್ಕೆ ಮುಂದಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅಂದ ಹಾಗೆ ಈಗ ರಷ್ಯಾ ದಾಳಿ ಮಾಡಿರೋದು ಉಕ್ರೇನ್ ರಾಜಧಾನಿ ಕೀವ್ ಮೇಲೆ. ಡ್ರೋನ್ ಹಾಗೂ ಮಿಸೈಲ್ಗಳ ಸಹಾಯದಿಂದ ಉಕ್ರೇನ್ ರಾಜಧಾನಿ ಕೀವ್ ಮೇಲೆ ರಷ್ಯಾ ಭೀಕರ ದಾಳಿ ನಡೆಸಿದೆ. ರಷ್ಯಾ ಈ ರೀತಿಯ ದಾಳಿ ಮಾಡಬಹುದು ಅನ್ನೋದನ್ನ ಉಕ್ರೇನ್ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈಗ ಉಕ್ರೇನ್ ರಾಜಧಾನಿ ಮೇಲೆಯೇ ದಾಳಿ ನಡೆದು ಹೋಗಿದೆ. ಸದ್ಯಕ್ಕಂತೂ ಉಕ್ರೇನ್ಗೆ ಅಮೆರಿಕಾದ ಸಹಾಯ ಇದೆ. ಇದೇ ಸಹಾಯವನ್ನ ಬಳಸಿಕೊಂಡು ಉಕ್ರೇನ್ ರಷ್ಯಾದ ಮೇಲೆ ಪ್ರತಿದಾಳಿ ಕೂಡ ಮಾಡಬಹುದು. ಅದೇನೇ ಇರಲಿ, ಈ ಸಂಘರ್ಷದಲ್ಲಿ ಮುಂದಿನ 2 ತಿಂಗಳ ಕಾಲ ಏನ್ ನಡೆಯುತ್ತೆ ಅನ್ನೋದೇ ಕ್ರೂಷಿಯಲ್. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.